ಸಂಸ್ಥೆಗಳ ಚಟುವಟಿಕೆಗಳಿಗೆ ನಿಷೇಧ ವಿಚಾರ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಇದು ನಾವು ತಂದ ಕ್ರಮ ಅಲ್ಲ, ಜಗದೀಶ್ ಶೆಟ್ಟರ್ ತಂದಂತ ಕ್ರಮ. ಸಭೆ ಸಮಾರಂಭ ನಡೆಸಬೇಕಾದ್ರೆ ಅನುಮತಿ ಬೇಕು ಅಂದಿದ್ರು, ಅದನ್ನೇ ನಾವು ಕೂಡ ಮುಂದುವರಿಸಿದ್ದೇವೆ ಅಂತ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇರೋದು. ಬಿಜೆಪಿಯವರು ಜನರನ್ನ ತಪ್ಪು ದಾರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಇದು ನಾವು ತಂದಿದ್ದ ರೂಲ್ಸ್ ಅಲ್ಲ, ಜಗದೀಶ್ ಶೆಟ್ಟರ್ ಅವರು ತಂದಿರೋ ರೂಲ್ಸ್ ಅನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇನೆ. ಆದರೆ ಬಿಜೆಪಿಗರು ಇಲ್ಲಿ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನದಲ್ಲಿ ಬಿಜೆಪಿಗರು ಇದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವರ ಪ್ರತಿಕ್ರಿಯೆ ಹೀಗಿದೆ. ಇದೇನು ನಾವೇನು ಹೊಸದಾಗಿ ಏನು ಮಾಡಿರಲ್ವಲ್ಲ. ನಾವು ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮಾಡಿದಂಥ ಒಂದು ಸರ್ಕ್ಯುಲರ್ ಅದು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿ ಅವರಿದ್ದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಯಾವುದೇ ಸಭೆ ಸಮಾರಂಭ ನಡೆಸಬೇಕಾಗಿದ್ರೆ ಅನುಮತಿ ಬೇಕು ಅಂತ ಹೇಳಿದ್ರು. ಅದನ್ನೇ ನಾವು ಮುಂದುವರಿಸಿದ್ವಿ ಅಷ್ಟೇ. ಬಿಜೆಪಿಯವರು ಇದನ್ನ ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಏನು RSS ಅಂತ ಏನೂ ಇಲ್ಲ. ಯಾರೇ ಮಾಡಬೇಕಾಗಿದ್ರು ಕೂಡ ಕಾಂಗ್ರೆಸ್, RSS ಅಥವಾ ಇನ್ಯಾವುದನ್ನ ನಮ್ಮ ಯೂತ್ ಕಾಂಗ್ರೆಸ್ ಅಥವಾ ಇನ್ಯಾವುದನ್ನ ಸಂಘ ಸಂಸ್ಥೆಗಳು ಮಾಡಬೇಕಾದ್ರೆ ಸರ್ಕಾರಿ ಅನುಮತಿ ಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಸಿಂಗಲ್ ಬೆಂಚಲ್ಲಿ ಅದನ್ನ ಒಪ್ಪಿರಲಿಲ್ಲ. ಡಬಲ್ ಬೆಂಚು ಮತ್ತೆ ಸಿಂಗಲ್ ಬೆಂಚ್ಗೆ ಅಪೀಲ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅಪೀಲ್ ಹಾಕೊಂಡ್ರೆ ಆಯಿತು. ಈಗ ಮೊನ್ನೆ ಒಂದು ಸರ್ಕ್ಯುಲರ್ ಮೇಲೆ ಮಾಡಿದ್ವಿ. ಸರ್ಕ್ಯುಲರ್ ಮೇಲೆ ಮಾಡೋ ತಪ್ಪು ಅನ್ನೋ ಆಗಿದ್ರೆ ಕಾನೂನು ತಿದ್ದುಪಡಿ ತರಬೇಕಾಗುತ್ತೆ ಅಷ್ಟೇ. ಇದೇನು ನಾವೇನು ಹೊಸದಾಗಿ ಏನು ಮಾಡಿರಲ್ವಲ್ಲ ನಾವು.